ಓಂ ಶ್ರೀ ಗುರುಭ್ಯೋ ನಮಃ. ಓಂ ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಮಸ್ತ ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಹಲವಾರು ಸಂಚಿಕೆಗಳಿಂದ ಈ ಸಂಸ್ಕಾರದ ಸಂಚಿಕೆಯಲ್ಲಿ ಒಂದಿಷ್ಟು ವಾಸ್ತುವಿನ ವಿಚಾರ ಹಾಗೂ ದಿನನಿತ್ಯದ ಜೀವನದಲ್ಲಿ ನಮಗೆ ಬೇಕಾದಂತಹ ಅತ್ಯವಶ್ಯಕವಾಗಿ ಪಾಲಿಸಲೇಬೇಕಾದಂತಹ ಕನಿಷ್ಠ ಮಟ್ಟದ ಒಂದು ಸಂಸ್ಕಾರ ಸಂಸ್ಕಾರದ ವಿಚಾರವಾಗಿ ಹೇಳ್ತಾ ಇದ್ವಿ. ಇವತ್ತು ಅದರಲ್ಲಿ ಒಂದು ಸಣ್ಣ ಬದಲಾವಣೆ. ಆಷಾಢ ಪ್ರಾರಂಭವಾಗಿದೆ ಇವತ್ತಿಂದ. ಹಾಗಾಗಿ ಆಷಾಢ ಮಾಸದ ಬಗ್ಗೆ ಬಹಳಷ್ಟು ಜನಗಳಲ್ಲಿ ಇದ್ದಂತಹ ಒಂದು ಥರದ ಭಯ, ಇನ್ನೊಂದು ಥರದ ಕುತೂಹಲ. ಏನಿದು ಆಷಾಢ? ಚಾಂದ್ರಮಾನರಿಗೆ ಅಂದರೆ ಯುಗಾದಿಯನ್ನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಆಚರಣೆ ಮಾಡತಕ್ಕಂತಹ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ಮಾಸಗಳನ್ನು ಅನುಸರಿಸ್ತಾ ಇರತಕ್ಕಂತಹ ಚಾಂದ್ರಮಾನರಿಗೆ ಇವತ್ತಿಂದ ಆಷಾಢ ಮಾಸ ಪ್ರಾರಂಭ. ಸೌರಮಾನರಿಗೆ ಇವತ್ತಿಂದ ಅಲ್ಲ, ಅವರಿಗೆ ಕರ್ಕಾಟಕ ಬರಬೇಕು. ಅದು ಆಷಾಢ ಮಾಸ ಅಂತಕ್ಕಂಥದ್ದು. ಆಷಾಢದಲ್ಲಿ ಸಾಧಾರಣವಾಗಿ ವಿಶೇಷವಾದಂತಹ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅಂಥ ಒಂದು ಸಂಪ್ರದಾಯದ ಅನುಮತಿ ಇಲ್ಲ, ಶಾಸ್ತ್ರದ ಅನುಮತಿ ಅಲ್ಲ. ಅದು ಸಂಪ್ರದಾಯದಲ್ಲಿ ಆಷಾಢ ಸಾಧಾರಣವಾಗಿ ವಿಶೇಷವಾದಂತಹ ಮದುವೆ, ಮುಂಜಿ, ಉಪನಯನ, ಗೃಹ ಪ್ರವೇಶಾದಿ ಶುಭ ಕಾರ್ಯಗಳನ್ನು ಮಾಡತಕ್ಕಂಥ ಒಂದು ಪದ್ಧತಿ ಕಡಿಮೆ ಇದೆ. ತುಂಬ ವರ್ಷ ಋತುವಿನ ವರ್ಷಧಾರೆ, ವಿಶೇಷವಾದಂತಹ ವರುಣನ ಕೃಪೆ, ರೈತ ಬಾಂಧವರೆಲ್ಲರೂ ಕೂಡ ಕೃಷಿಯ ಕಾರ್ಯಗಳಲ್ಲಿ ನಿರತರಾಗಿರ್ತಕ್ಕಂತಹ ಮಾಸ. ಜೊತೆಗೆ ಇದೇ ಸಂದರ್ಭದಲ್ಲಿ ಸಾಧಾರಣವಾಗಿ ಹೊಸದಾಗಿ ಮದುವೆ ಆಗಿರತಕ್ಕಂತಹ ನವದಂಪತಿಗಳು ಅನಿವಾರ್ಯಪೂರ್ವಕವಾಗಿ, ಒತ್ತಾಯಪೂರ್ವಕವಾಗಿ ಬೇರೆ ಬೇರೆ ಇರಲೇಬೇಕಾದಂತಹ ಒಂದು ಪದ್ಧತಿ. ಇದಿಷ್ಟು ನಮ್ಮ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬಂದಂಥದ್ದು. ಇನ್ನು ಆಷಾಢ ಬಂದರೆ ವಾಣಿಜ್ಯ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಒಂದಿಷ್ಟು ಏರುಪೇರುಗಳು. ಹೊಸ ಹೊಸ ಆಸ್ತಿಯ ಮಾರಾಟ, ಖರೀದಿ ಅಥವಾ ಹೊಸ ವಾಹನ, ವಜ್ರ, ಬೆಳ್ಳಿ, ಬಂಗಾರದ ಖರೀದಿ ಇಂಥದ್ದಕ್ಕೂ ಎಲ್ಲ ನಿಷಿದ್ಧ ಅಂತಕ್ಕಂಥ ಒಂದು ನಂಬಿಕೆ, ಪದ್ಧತಿ, ಪರಂಪರೆ ನಮ್ಮಲ್ಲಿ ಬೆಳೆದು ಬಂದಿದೆ. ಅಷ್ಟೇ ಯಾಕೆ, ಹೊಸ ವಸ್ತ್ರಧಾರಣೆ, ಹೊಸ ಬಟ್ಟೆಯನ್ನು ಖರೀದಿ ಮಾಡೋದು, ಹೊಸ ವಸ್ತ್ರವನ್ನು ಹಾಕ್ಕೊಳ್ತಕ್ಕಂಥದ್ದು ಕೂಡ ಆಷಾಢ ಆಗ್ಬಿಡ್ಲಿ ಅಂತಕ್ಕಂಥ ಒಂದು ಪದ್ಧತಿ ಬೆಳೆದು ಬಂದಿದೆ. ಇದು ಭಾವನಾತ್ಮಕವಾಗಿ ತಲೆತಲಾಂತರಗಳಿಂದ ನಂಬಿಕೊಂಡು ಬಂದಿರತಕ್ಕಂತಹ ಒಂದು ಸಿದ್ಧಾಂತವೇ ಹೊರತಾಗಿ ವಿಶೇಷವಾಗಿ ಶಾಸ್ತ್ರದಲ್ಲಾಗಲಿ ವೈಜ್ಞಾನಿಕವಾಗಲಿ ದೊಡ್ಡ ಮಟ್ಟದ ಒಂದು ಅಬ್ಜೆಕ್ಷನ್ ಏನೂ ಇಲ್ಲ. ಇನ್ನು ಈ ಆಷಾಢದಲ್ಲಿ ಎರಡು ದೊಡ್ಡ ವಿಶೇಷತೆಗಳನ್ನು ಸಂಭವಿಸುತ್ತೆ, ಗಮನಿಸಿರ್ಬೋದು. ಒಂದು ಪ್ರಥಮನ ಏಕಾದಶಿ ಅಂತಕ್ಕಂಥದ್ದು, ಇನ್ನೊಂದು ಗುರುಪೂರ್ಣಿಮೆ. ಪ್ರಥಮನ ಏಕಾದಶಿ ಬಹಳ ವಿಶಿಷ್ಟವಾದಂಥದ್ದು. ಎಲ್ಲ ಭಕ್ತರು ಕೂಡ, ವಿಶೇಷವಾಗಿ ವೈಷ್ಣವ ಭಕ್ತರು ಕೂಡ ವಿಶೇಷವಾಗಿ ಆ ಭಗವನ್ ನಾರಾಯಣನ ಸ್ಮರಣೆಯಲ್ಲಿ ಕಾಲ ಕಳೆದು ಉಪವಾಸ ಮಾಡಿ ಕನಿಷ್ಠ ವರ್ಷದ ಈ ಏಕಾದಶಿಗಳಲ್ಲಿ ಎರಡು ಏಕಾದಶಿ, ಪ್ರತಿ ತಿಂಗಳು ಬರ್ತಕ್ಕಂತಹ ಎರಡು ಏಕಾದಶಿಯ ಹೊರತಾಗಿಯೂ ಕೂಡ ಈ ಬರ್ತಕ್ಕಂತಹ ಪ್ರಥಮ ಏಕಾದಶಿಗೆ ಹಾಗೂ ಗುರುಪೂರ್ಣಿಮೆ ಎಲ್ಲ ಗುರುಭಕ್ತರು ಕೂಡ ಅವರವರ ಕುಲಗುರುವನ್ನ, ಅವರವರ ವಿದ್ಯಾಗುರುವನ್ನ, ಅವರಿಗೆ ಯಾರು ಗುರು ಅಂತಕ್ಕಂತಹ ಭಾವನೆಯನ್ನ ಭಾವನಾತ್ಮಕವಾಗಿ ಬೆಳೆಸ್ಕೊಂಡಿರ್ತಾರೆ ಅಂಥ ಎಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕವಾಗಿ ಗುರುವಿನ ಸ್ಮರಿಸಿ ಯಥೋಚಿತವಾಗಿ ಗುರುವನ್ನ ಸತ್ಕರಿಸಿ ಆಧರಿಸಿ ಗುರುವಿನ ಆಶೀರ್ವಾದ ಪಡೆತಕ್ಕಂತಹ ವ್ಯಾಸಪೂರ್ಣಿಮೆ, ಗುರುಪೂರ್ಣಿಮೆ ಕೂಡ ಈ ಆಷಾಢದಲ್ಲೇ ಬರ್ತಕ್ಕಂಥದ್ದು. ಈ ಎರಡು ಆಷಾಢದ ವಿಶೇಷತೆಗಳು. ಇನ್ನು ಸೌರಮಾನರಿಗೆ ಆಷಾಢ ಬರ್ತಕ್ಕಂಥದ್ದಕ್ಕೆ ಕರ್ಕಾಟಕ ಮಾಸ ಬರಬೇಕು. ಆ ಕರ್ಕಾಟಕ ಮಾಸ ಏನಪ್ಪ ಸೌರಮಾನರು ಅಂದರೆ, ನಮ್ಮ ಚಾಂದ್ರಮಾನರಲ್ಲಿ ಹೇಗೆ ಚೈತ್ರ, ವೈಶಾಖ, ಜ್ಯೇಷ್ಠ ಮಾಸವನ್ನು ನಾವು ಅನುಸರಿಸ್ತೇವೋ ಅದೇ ಥರದಲ್ಲಿಯ ಸೌರಮಾನರು
ಅವರ 12 ತಿಂಗಳುಗಳು ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಂತ ಹೇಳಿ ಮೇಷಾದಿ ಅವರಿಗೆ ಈ ಕರ್ಕಾಟಕದ ಆಚರಣೆ ಪ್ರಾರಂಭ ಆಗ್ತಕ್ಕಂಥದ್ದು ಜುಲೈ ತಿಂಗಳಿನ 16ನೇ ತಾರೀಕಿನ ನಂತರದಲ್ಲಿ. 16ಕ್ಕೆ ಮಿಥುನ ಮಾಸ ಮುಗಿದು 17ರಿಂದ ಕರ್ಕಾಟಕ ಪ್ರಾರಂಭವಾಗುತ್ತೆ. ಅದರ ನಂತರದಲ್ಲಿ ಇದಿಷ್ಟು ಆಷಾಢದ ಒಂದು ಸಂಕ್ಷಿಪ್ತ ವಿವರಣೆ. ಇನ್ನು ಆಷಾಢದಲ್ಲಿ ಏನೂ ಮಾಡಬಾರದು ಅಂದ್ರೆ ಏನು ಮಾಡಬೇಕು? ದೇವತಾರಾಧನೆ, ಪುರಾಣ ಸ್ಮರಣೆ, ಪುರಾಣಗಳ ಶ್ರವಣ, ರಾಮಾಯಣ ಮಹಾಭಾರತದಂತಹ ಅದ್ಭುತ ದಿವ್ಯ ಗ್ರಂಥಗಳ ಒಂದು ಮನನ, ವಿಶೇಷವಾದಂತಹ ಅವರವರ ಒಂದು ಇಷ್ಟ ದೇವತೆಯ ಆರಾಧನೆ, ಇಷ್ಟ ದೇವತೆಯ ಒಂದು ಜಪ ಸ್ಮರಣೆ, ಇದಿಷ್ಟಕ್ಕೂ ಆಷಾಢದಲ್ಲಿ ವಿಶೇಷವಾದ ಮಹತ್ವ ಹೇಳಿದೆ. ಶುಭ ಕಾರ್ಯ ನಿಷಿದ್ಧ ಅಂತ ಹೇಳಿರ್ತಕ್ಕಂಥದ್ದು ತಪ್ಪು. ನಾವು ಮಾಡತಕ್ಕಂತಹ ಎಲ್ಲ ಕೆಲಸವೂ ಕೂಡ ಶುಭ ಕೆಲಸ ಅಂತಕ್ಕಂತಹ ಒಂದು ಶುಭವಾದ ಮನಸ್ಸು ನಮಗಿರಬೇಕು. ಹಾಗಿದ್ದಾಗ ಎಲ್ಲ ತರದ ದೇವರ ಸ್ಮರಣೆಯೂ ಕೂಡ ಒಂದು ಶುಭ ಕೆಲಸವೇ. ಅಂಥ ಕೆಲಸಗಳನ್ನು ಮಾಡಬಹುದು. ಮದುವೆ ಮುಂಜಿ ಮಾಡ್ಕೊಳ್ಳೋದಕ್ಕೆ ಅಂತಹ ಸೂಕ್ತವಾದಂತಹ ವಾತಾವರಣ ಇರೋದಿಲ್ಲ. ಸಾರ್ವಜನಿಕ ಸಮಾರಂಭಗಳನ್ನು ನಡೆಸೋದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಮಳೆಯ ಕಾರಣದಿಂದ, ಹವಾಮಾನದ ವೈಪರೀತ್ಯದಿಂದ ಅಷ್ಟೊಂದು ಸೂಕ್ತವಾದಂತಹ ಸಮಯವೂ ಅಲ್ಲ. ಈ ಎಲ್ಲದನ್ನು ಗಮನಿಸಿ ನಮ್ಮ ಹಿರಿಯರು ಅನುಭವ ಸಿದ್ಧಾಂತದಲ್ಲಿ ಆಷಾಢಕ್ಕೆ ಒಂದು ನಿಷಿದ್ಧ ಹೇಳಿದರು ಈ ಪ್ರಾಂತ್ಯದಲ್ಲಿ. ಹಾಗಂದ ಮಾತ್ರಕ್ಕೆ ಆಷಾಢ ಸಾರ್ವಜನಿಕವಾಗಿ ಎಲ್ಲ ಕಡೆನೂ ನಿಷಿದ್ಧವಾದಂತಹದ್ದಲ್ಲ. ಉತ್ತರ ಭಾರತದಲ್ಲಿ ಹೋದರೆ ಈ ಆಷಾಢದ ಕಲ್ಪನೆಯೂ ಅವರಿಗಿರಲಿಕ್ಕಿಲ್ಲ. ಹಾಗಾಗಿ ಕೆಲವಷ್ಟು ಸಂಪ್ರದಾಯಗಳು ಪ್ರಾಂತೀಯವಾಗಿ ಬದಲಾವಣೆ ಆಗುತ್ತೆ. ಹಾಗಂದ ಮಾತ್ರಕ್ಕೆ ನಿಮ್ಮ ಹಲವಾರು ತಲೆಮಾರುಗಳ ಈ ಒಂದು ಆಷಾಢದ ನಂಬಿಕೆಯನ್ನು ನಾವು ವಿರೋಧಿಸ್ತೂ ಇಲ್ಲ. ಆ ನಂಬಿಕೆಗೆ ಒಂದು ಭಾವನಾತ್ಮಕವಾದ ವಿಶೇಷವಾದಂತಹ ಗೌರವ ಕೊಟ್ಟು ಆ ನಂಬಿಕೆ ಹಿಂದಿರತಕ್ಕಂತಹ ಒಂದು ಭಾವನಾತ್ಮಕವಾದ ಕಾರಣವನ್ನು ಹೇಳಿದ್ದೇವೆ ಇಲ್ಲಿ. ಇನ್ನು ಈ ಆಷಾಢದಂತಹ ವಿಶೇಷ ಸಂದರ್ಭದಲ್ಲಿ ಈ ನಮ್ಮ ಸಂಸ್ಕಾರ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕೆಲವಷ್ಟು ವಿಶೇಷವಾದಂತಹ ವಿಷಯವನ್ನು ಕೊಡತಕ್ಕಂತಹ ಪ್ರಯತ್ನ ಪಡ್ತೀವಿ. ಮೊದಲನೇದಾಗಿ, ನಮ್ಮ ಈ ಸಂಸ್ಕಾರದಲ್ಲಿ ಪೂಜಾ ಮನೆಯ ಪದ್ಧತಿಗಳೇನು, ಪೂಜೆ ಮನೆಯಲ್ಲಿ ಯಾವ ರೀತಿಯ ಸಂಕ್ಷಿಪ್ತವಾದಂತಹ ಕೆಲಸಗಳನ್ನು, ಪೂಜೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು, ಅದರ ಹಿಂದಿರತಕ್ಕಂತಹ ಸಂಸ್ಕಾರದ ರಹಸ್ಯವೆಂಥದ್ದು ಅಂತಕ್ಕಂಥದ್ರ ಬಗ್ಗೆ, ಜೊತೆಗೆ ಪೂಜಾ ಮನೆ ಮಾತ್ರವೇ ಮನೆ ಅಂತಂದ್ರೆ ಎಲ್ಲ ಥರದಲ್ಲೂ ತುಂಬಿದ್ದು ಸದ್ಗ್ರಹವಾಗಿರಬೇಕು. ಆ ಸದ್ಗ್ರಹಕ್ಕೆ ಯಾವ್ಯಾವ ಸ್ಥಾನದ ಪಾತ್ರ ಎಂತೆಂಥದ್ದು, ಯಾವ ಸ್ಥಾನದಲ್ಲಿ ಏನು ಮಾಡೋದರಿಂದ ಏನು ಫಲ ಬರುತ್ತೆ, ಇದಿಷ್ಟು ಪ್ರಾಯಶಃ ನಮ್ಮ ನಾಳೆನ ಸಂಚಿಕೆಗಳಲ್ಲಿ ಒಂದೊಂದಾಗಿ ಪ್ರಾತ್ಯಕ್ಷಿಕವಾಗಿ ಕೆಲವಷ್ಟು ಸಚಿತ್ರಗಳೊಂದಿಗೆ ತಮ್ಮ ಮುಂದೆ ವಿವರಣೆ ಕೊಡ್ತಕ್ಕಂತಹ ಪ್ರಯತ್ನ ಪಡ್ತೀನಿ. ಈ ಆಷಾಢ ಮಾಸ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಶುಭಕರವಾಗಿರಲಿ, ಮಂಗಳಮಯವಾಗಿರಲಿ ಅಂಥೇಳಿ ನಿಮ್ಮ ನೆಚ್ಚಿನ ವಾಹಿನಿಯಾದ TV9 ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ರೋಗ ನಶೇಷ ನಪಹಂಸಿ ತುಷ್ಟಾರುಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಮಾಶ್ರಿತಾಂ ಶ್ರೇಯತಾಂ ಪ್ರಯಾಂತಿ. ಹರಿ ಓಂ.